ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. JNM ನರ್ಸಿಂಗ್ ಬೋರ್ಡ್ ವತಿಯಿಂದ 2025ನೇ ಸಾಲಿನ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಅಭ್ಯರ್ಥಿಗಳಿಗೆ ತಮ್ಮ ರಿಸಲ್ಟ್ಗಳನ್ನು ಲಾಗಿನ್ ಮಾಡಿಕೊಂಡು ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಮಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಅಭ್ಯರ್ಥಿದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಸೆಕೆಂಡ್ ರೌಂಡ್ ರಿಸಲ್ಟ್ ಫಾರ್ ಕೌನ್ಸಿಲಿಂಗ್ 25-26. ಸೊ ಇಲ್ಲಿ ಅವ್ರದ್ದು ರಿಸಲ್ಟ್ ಡಿಕ್ಲರೇಷನ್ ಆಗಿದೆ. ಅವ್ರಿಗೆ GML ಒಳಗಡೆ ಸೀಟ್ ಸಿಕ್ಕಿದೆ. ಓಕೆ, ಸೊ ಆಮೇಲೆ ಇಲ್ಲಿ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ರೀತಿ ನಿಮಗೆ ರಿಸಲ್ಟ್ ಬಂದಿದ್ದರೆ ಡಿಕ್ಲರೇಷನ್ ಆದಂಗೆ. ಈ ಭಾಗದಲ್ಲಿ ಏನಾದರೂ ಕಾಲೇಜ್ ನೇಮ್ ಇದ್ದಲ್ಲಿ ಇದಂದರೆ ನಾಟ್ ಅಲೋಟೆಡ್ಡು ನಿಲ್ ಅಂತ ಬಂದಿದ್ದರೆ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂತ ಅರ್ಥ. ಅಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ನೀವು ಮೋಕಲ್ಲಿ ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ಮಾಡಿಸ್ಕೋಬೇಕಂದ್ರೆ ಬರೋದೇ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಇಲ್ಲಿ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡೇ ಆಗೋದಿಲ್ಲ. ಸೊ ಇಲ್ಲಿ ರಿಸಲ್ಟ್ ಡಿಕ್ಲರೇಷನ್ ಆಗಿದೆ. ಸೆಕೆಂಡ್ ರೌಂಡದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನೋಡ್ಕೊಳ್ರಿ, ಇದು ಸೆಕೆಂಡ್ ರೌಂಡದ್ದು. ಇನ್ನೂ ಒಂದು ರೌಂಡ್ ಜೆನ್ಯೂನಾಗಿ ಆಗುತ್ತೆ. ಇನ್ನೊಂದು ರೌಂಡ್ ಆಗುತ್ತೆ ಮತ್ತು ಫೈನಲ್ ಆಗಿ ಇನ್ನೊಂದು ಮಾಪಪ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಮಾಪಪ್ ರೌಂಡು ಅಂದರೆ ಡಿಕ್ಯಾಟಗರೈಸೇಷನ್ ರೌಂಡ್ ಅಂತೇಳಿ ಬೆಂಗಳೂರಿಗೆ ಕರಿಬೋದು. ನಿಮಗೆ ಅಲ್ಲೇ ಕರೆದು ಸೀಟ್ ಹಂಚಿಕೆ ಮಾಡ್ಬೋದು. ಬಟ್ ಇನ್ನೊಂದು ರೌಂಡ್, ಥರ್ಡ್ ರೌಂಡನ್ನು ಕೂಡ ಆನ್ಲೈನ್ ಮುಖಾಂತರನೇ ಮಾಡ್ಬೋದು. ಅದು ಡಿಪೆಂಡ್ ಆಗ್ತದೆ. ಸೀಟ್ ಜಾಸ್ತಿ ಇದ್ದರೆ ಆನ್ಲೈನೇ ಮಾಡ್ತಾರೆ, ಸೀಟ್ ತುಂಬ ಕಡಿಮೆ ಇದ್ದರೆ ಆಫ್ಲೈನ್ ಮಾಡ್ತಾರೆ. ಅದು ಬೆಂಗಳೂರು ಹೋಗಬೇಕಾಗತ್ತೆ.